ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪ್ರಧಾನಿ ಮೋದಿಯವರ 5 ದೇಶಗಳ ಭೇಟಿ ಪೂರ್ಣಗೊಳ್ತಾ ಇರೋ ಸಂದರ್ಭದಲ್ಲಿ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ 2 ವಿಷಯಗಳನ್ನ ದೊಡ್ಡದಾಗಿ ಚರ್ಚೆ ಮಾಡಲಾಗ್ತಾ ಇದೆ. ಒಂದು, ಮೋದಿ ಇಟಲಿ ಪ್ರಧಾನಿ ಮೆಲೋನಿ ಅವರಿಗೆ ಚಾಕ್ಲೇಟ್ ಗಿಫ್ಟ್ ಕೊಟ್ಟರು ಅನ್ನೋದು ಮತ್ತು ಅದರ ಹೆಸರು ಮೆಲೋಡಿ ಅನ್ನೋದು. ಇನ್ನು ಎರಡನೇದ್ದು, ನಾರ್ವೆಯಲ್ಲಿ ಪತ್ರಕರ್ತರ ಪ್ರಶ್ನೆಗಳನ್ನ ಮೋದಿ ತಗೊಳ್ಳಿಲ್ಲ, ಅವರಿಗೆ ಉತ್ತರ ಕೊಡೋ ಕೆಲಸವನ್ನ ರಾಜತಾಂತ್ರಿಕ ಅಧಿಕಾರಿಗಳಿಗೆ ವಹಿಸಲಾಯಿತು ಮತ್ತು ಅಲ್ಲಿನ ಪತ್ರಕರ್ತೆಯೊಬ್ಬರು ಅದನ್ನು ದೊಡ್ಡ ವಿವಾದವಾಗಿ ಚಿತ್ರಿಸೋ ಪ್ರಯತ್ನವನ್ನು ಮಾಡಿದ್ರು. ಹಾಗೆ ಅಲ್ಲಿನ ಪತ್ರಿಕೆಯೊಂದು ಭಾರತದ ಪ್ರಧಾನಿಯನ್ನ ಹಾವಾಡಿಸುವ ಮೋಡಿಗಾರನ ರೂಪದಲ್ಲಿ ಕಾರ್ಟೂನ್ ಒಂದನ್ನು ಪ್ರಕಟಿಸಿತು. ಅದರಲ್ಲಿ ಮೋದಿ ಪುಂಗಿ ಊದ್ತಾ ಇದ್ದಾರೆ, ಅವರ ಮುಂದೆ ಬುಟ್ಟಿಯಲ್ಲಿ ಪೆಟ್ರೋಲ್ ಗನ್ ತರ ಕಾಣಿಸುವ ಹಾವೊಂದು ಮೇಲೆ ಹೇಳ್ತಾ ಇರೋ ವ್ಯಂಗ್ಯ ಚಿತ್ರ ಅದು. ಅದಕ್ಕೆ ಬುದ್ಧಿವಂತ ಆದರೆ ಕಿರಿಕಿರಿಯನ್ನುಂಟು ಮಾಡುವ ಮನುಷ್ಯ ಅನ್ನೋ ತಲೆಬರಹವನ್ನ ಕೊಡಲಾಗಿದೆ. ಇದು ಈಗ ಪಶ್ಚಿಮದ ರೇಸಿಸ್ಟ್ ಮನಸ್ಥಿತಿಯ ಪ್ರತೀಕ ಅಂತಲೂ, ಮಾಧ್ಯಮ ಸ್ವಾತಂತ್ರ್ಯದ ಹೆಸರಲ್ಲಿ ಯಾರನ್ನ ಬೇಕಾದರೂ ಅವಹೇಳನ ಮಾಡೋ ನೀಚ ಮನಸ್ಥಿತಿಯ ಪ್ರತೀಕ ಅಂತಲೂ, ಭಾರತದ ಬಗ್ಗೆ ಪಶ್ಚಿಮದ ವಸಾಹತುಶಾಹಿ ಮನಸ್ಥಿತಿ ಬೆಳೆಸ್ಕೊಂಡಿರೋ ಅಸಮಾಧಾನ ಮತ್ತು ಈರ್ಷ್ಯೆಗಿದು ನಿದರ್ಶನ ಅಂತಲೂ ವ್ಯಾಖ್ಯಾನಿಸಲ್ಪಡ್ತಾ ಇದೆ. ಹಾಗೆ ಮತ್ತೆ ಕೆಲವರು, ಅದರಲ್ಲೂ ನಮ್ಮಲ್ಲಿನ ಪ್ರತಿಪಕ್ಷಗಳು, ಭಾರತದ ಪ್ರಧಾನಿಯನ್ನ ರಾಜಿ ಮಾಡಿಕೊಂಡವರು ಅಂತ ಟೀಕಿಸೋದನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ನನಗಿದೆಲ್ಲದರ ನಡುವೆ ಹೆಚ್ಚು ಗಮನ ಸೆಳೀತಿರುವುದು, ಆಸಕ್ತಿಯನ್ನ ಕೆರಳಿಸ್ತಾ ಇರುವುದು ನೆದರ್ಲ್ಯಾಂಡ್ಸ್ ಜೊತೆ ಮಾಡಿಕೊಂಡ ಒಪ್ಪಂದಗಳು ಹಾಗೂ ಭಾರತದ ಬದಲಾಗಲಿರುವ ಭವಿಷ್ಯ. ಹಾಗಾದ್ರೆ ಏನದು ಪ್ರಧಾನಿಯ 5 ದೇಶಗಳ ಭೇಟಿ ವಿಶೇಷ ಮತ್ತು ಅದರಲ್ಲೂ ನೆದರ್ಲ್ಯಾಂಡ್ಸ್ ಜೊತೆ ಮಾಡಿಕೊಂಡ ಒಪ್ಪಂದಗಳ ಮಹತ್ವ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚಿನ ಜಾಗತಿಕ ವಿದ್ಯಮಾನಗಳನ್ನು ನೀವು ಗಮನಿಸ್ತಾ ಇದ್ರೆ ಚಿಲ್ಲರೆ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಗಂಭೀರ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತೀರಿ. ಮೊನ್ನೆ ಚೈನಾಗ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಂದಿ ಮಾರ್ಬಲವನ್ನು ಕಟ್ಕೊಂಡು ಹೋದ್ರು. ಅಮೆರಿಕಾದ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಚೈನಾಗೆ ಭೇಟಿ ಕೊಟ್ಟರು. ಆದ್ರೆ ಆ ಭೇಟಿ ಅಮೆರಿಕಾದ ದೃಷ್ಟಿಯಿಂದ ಫಲಪ್ರದ ಅನ್ನಿಸ್ಕೊಳ್ಳಿಲ್ಲ. ಬದಲಿಗೆ ಅಮೆರಿಕ ಅನ್ನೋದು ಮುಳುಗುತ್ತಾ ಇರೋ ಒಣ ಹಿರಿಮೆ ಅನ್ನೋದನ್ನ ಜಗತ್ತಿಗೆ ಆ ಭೇಟಿ ತೋರಿಸಿಕೊಡ್ತು. ಟ್ರಂಪ್ ಭೇಟಿಯ ಬಗ್ಗೆ ಚೈನಾಗೆ ಯಾವ ಎಕ್ಸೈಟ್ಮೆಂಟು ಇರಲಿಲ್ಲ. ಅವರು ತುಂಬಾ ಸಾಧಾರಣವಾಗಿ ದೊಡ್ಡಣ್ಣನನ್ನ ಆಹ್ವಾನಿಸಿದ್ರು. ಅದರಲ್ಲಿ ಆತ್ಮೀಯತೆ ಕೂಡ ಇರಲಿಲ್ಲ. ಹಾಗೆ ಏನು ಮಾತಾಡಬೇಕು, ಏನು ಮಾತಾಡಬಾರದು ಅನ್ನೋದನ್ನ ಚೈನಾ ಮೊದಲೇ ಅಮೆರಿಕಾಗೆ ಹೇಳಿತು. ಈ ಮೂಲಕ ಭೇಟಿ ನಾವು ಹೇಳ್ತಾ ಇರೋ ಹಾಗೆ ನಮ್ಮ ಕಂಡೀಷನ್ಗಳನ್ನು ಒಪ್ಪಿ ನಡೀತಿದೆ ಅನ್ನೋದನ್ನ ಚೈನಾ ಜಗತ್ತಿಗೆ ತೋರಿಸಿಕೊಡ್ತು. ಅಮೆರಿಕಾಗೆ ತೈವಾನ್ ತಂಟೆಗೆ ಬರಬಾರದು ಅಂತ ಚೈನಾ ತಾಕೀತು ಮಾಡ್ತು. ನಾವು ತೈವಾನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ ಅನ್ನೋ ಮಾತು ಅಮೆರಿಕ ಅಧ್ಯಕ್ಷರ ಬಾಯಲ್ಲಿ ಬಂದ ಕ್ಷಣವೇ ಅಲ್ಲಿ ಚೈನಾ ಗೆದ್ದು ಅಮೆರಿಕ ಸೋತಿತ್ತು. ಇದರ ಅರ್ಥ ಏನು ಅಂದರೆ, ಇವತ್ತಲ್ಲ ನಾಳೆ ತೈವಾನನ್ನು ನಾವು ಆಕ್ರಮಿಸಿಕೊಳ್ತೀವಿ ಅನ್ನೋ ಚೈನಾದ ಮಾತೇನಿದೆ ಅದನ್ನು ಅವರು ಸತ್ಯ ಮಾಡ್ತಾರೆ. ತೈವಾನ್ ಚೈನಾದ ಮುಖ್ಯ ಭೂಮಿಯನ್ನು ಸೇರಿಕೊಳ್ಳುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಅವರು ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿನ ವಿರೋಧ ಪಕ್ಷದ ನಾಯಕಿಯನ್ನು ಕರೆಸ್ಕೊಂಡು ಚೈನಾ ಆತಿಥ್ಯವನ್ನು ಕೊಟ್ಟು ಕಳುಹಿಸಿದೆ. ಇದೆಲ್ಲ ಕೂಡ ತೈವಾನ್ ಇವತ್ತಲ್ಲ ನಾಳೆ ಚೈನಾದ ಪಾಲಾಗೋ ಸಾಧ್ಯತೆಗಳನ್ನು ಎತ್ತಿ ತೋರಿಸ್ತಾ ಇದೆ. ಗೆಳೆಯರೆ, ಜಗತ್ತಿನ ದೃಷ್ಟಿಯಿಂದ ಇದು ಖಂಡಿತ ಸಹಜವಾದ ವಿಷಯ ಅಲ್ಲ. ಇಲ್ಲಿ ನಿಮಗೆ ಗೊತ್ತಿಲ್ಲದ್ದೇನಲ್ಲ, ಈ ಹಿಂದೆ ಯಾರ ಬಳಿ ಸೇನೆ ಇದೆಯೋ ಅವರು ಜಗತ್ತಿನ ದೊಡ್ಡ ಶಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ರು. ಆನಂತರ ತೈಲ ಯಾರ ಬಳಿ ಇದೆಯೋ ಅದು ಶ್ರೀಮಂತ ಹಾಗೂ ಪ್ರಭಾವಿ ದೇಶವಾಗಿ ಕಾಣಿಸ್ಕೊಳ್ತು. ಈಗ ಟೆಕ್ನಾಲಜಿ ಯಾರ ಬಳಿ ಇದೆ ಅವರು ಪ್ರಬಲರಾಗ್ತಾರೆ. ಅದರಲ್ಲೂ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದೇಶಗಳ ಸಾಮರ್ಥ್ಯವನ್ನು ನಿರ್ಧಾರ ಮಾಡುತ್ತೆ. ಆ ಶಕ್ತಿ ದಕ್ಕಬೇಕು ಅಂದ್ರೆ ಸೆಮಿಕಂಡಕ್ಟರ್ಗಳು ಬೇಕು. ಸೊ ಇಂಧನದ ಜಾಗವನ್ನ ಸಣ್ಣ ಸಣ್ಣ ಚಿಪ್ಪುಗಳು, ಸೆಮಿಕಂಡಕ್ಟರ್ಗಳು ಆಕ್ರಮಿಸಿಕೊಳ್ತಾ ಹೋಗ್ತಾ ಇವೆ. ಯಾರು ಸೆಮಿಕಂಡಕ್ಟರ್ ತಂತ್ರಜ್ಞಾನವನ್ನ ಕೈಯಲ್ಲಿಟ್ಕೊಳ್ತಾರೋ, ಯಾರು ಸೆಮಿಕಂಡಕ್ಟರ್ ಉದ್ಯಮದ ಮೇಲೆ ಆಧಿಪತ್ಯವನ್ನ ಸ್ಥಾಪಿಸ್ತಾರೋ ಅವರೇ ಇನ್ನು ಮುಂದೆ ಜಗತ್ತಿನ ಲೀಡರ್ಗಳು. ಸೆಮಿಕಂಡಕ್ಟರ್ ಅನ್ನೋದು ಯುದ್ಧ ವಿಮಾನದಿಂದ ಹಿಡಿದು ನಿಮ್ಮ ಕಾರಿನ ರಿಮೋಟ್ ಕೀವರೆಗೆ, ನಿಮ್ಮ ಮನೆಯಲ್ಲಿ ಬಳಸೋ ಮಿಕ್ಸಿಯಿಂದ ಹಿಡಿದು ಯುದ್ಧ ಭೂಮಿಯಲ್ಲಿ ಬಳಕೆಯಾಗೋ ಬೃಹತ್ ಆಯುಧದವರೆಗೆ ಪ್ರತಿಯೊಂದಕ್ಕೂ ಬೇಕು. ಸೆಮಿಕಂಡಕ್ಟರ್ ಇಲ್ಲದೆ ಇದ್ರೆ ಇನ್ನು ಮುಂದೆ ಜಗತ್ತು ನಡೆಯೋದಿಲ್ಲ. ಅದರಲ್ಲೂ ಸಾಧ್ಯವಾದಷ್ಟು ಚಿಕ್ಕ ಚಿಪ್ಪುಗಳ ತಯಾರಿ ಆಗಬೇಕು, ಆಧುನಿಕ ಚಿಪ್ಪುಗಳು ಸಿದ್ಧ ಆಗಬೇಕು. ಸದ್ಯಕ್ಕೆ ಸೆಮಿಕಂಡಕ್ಟರ್ ಅನ್ನೋದು ಸುಮಾರು $600 ರಿಂದ $700 ಬಿಲಿಯನ್ ಮಾರ್ಕೆಟ್. ಇದು ಮುಂದಿನ 4 ವರ್ಷಗಳಲ್ಲಿ $1 ಟ್ರಿಲಿಯನ್ ಅನ್ನು ದಾಟುತ್ತೆ. 2035 ಹೊತ್ತಿಗೆ $1.25 ರಿಂದ $1.5 ಟ್ರಿಲಿಯನ್ ಅನ್ನು ಇದು ಮುಟ್ಟುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇಂಥ ಭವಿಷ್ಯದ ದೊಡ್ಡ ಮಾರುಕಟ್ಟೆ ಸದ್ಯಕ್ಕೆ ತೈವಾನ್ ಅನ್ನೋ ಸಣ್ಣ ದ್ವೀಪದ ಕೈಲಿದೆ. ಜಗತ್ತಿನ ಒಟ್ಟು ಸೆಮಿಕಂಡಕ್ಟರ್ ಉತ್ಪಾದನೆ ಏನಿದೆ ಅದರ ಪೈಕಿ 60% ರಿಂದ 70% ತೈವಾನ್ ಒದಗಿಸ್ತಾ ಇದೆ. ಇನ್ನು ದಕ್ಷಿಣ ಕೊರಿಯಾ ಕೂಡ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಅವರು 18% ರಿಂದ 20% ಶೇರನ್ನು ಹೊಂದಿದ್ರೆ, ಚೈನಾ ಕೂಡ ಈ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದೆ. ಅವರಿಗಾಗಲೇ 15% ರಿಂದ 18% ಶೇರನ್ನು ಹೊಂದಿದ್ದಾರೆ. ಹೀಗಿರುವಾಗ ನಾಳೆ ತೈವಾನ್ ಚೈನಾದ ಕೈಗೆ ಸಂಪೂರ್ಣವಾಗಿ ಸಿಕ್ಕಿಬಿಟ್ರೆ ಇಡೀ ಸೆಮಿಕಂಡಕ್ಟರ್ ಕ್ಷೇತ್ರ
ಚೈನಾದ ಏಕಸ್ವಾಮ್ಯಕ್ಕೆ ಒಳಪಡುತ್ತೆ. ಜಗತ್ತು ಚೈನಾದ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಅದನ್ನು ತಪ್ಪಿಸಬೇಕು ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಸೆಮಿಕಂಡಕ್ಟರ್ ತಯಾರಿ ಶುರು ಆಗಬೇಕು. ಆ ನಿಟ್ಟಲ್ಲಿ ಭಾರತ ಈಗ ದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಹೊರಟಿದೆ. ಆ ಹೆಜ್ಜೆಗಳಿಗೆ ಸಹಾಯ ಮಾಡಿರೋದು ಮೋದಿ ಅವರ ನೆದರ್ಲ್ಯಾಂಡ್ಸ್ ಭೇಟಿ. ಅಲ್ಲ, ಸೆಮಿಕಂಡಕ್ಟರ್ ತಯಾರು ಮಾಡೋದು ಚೈನಾ, ದಕ್ಷಿಣ ಕೊರಿಯಾ ಮತ್ತು ಚೀನಾ ಅಂತ ಹೇಳಿ ಈಗ ಸೆಮಿಕಂಡಕ್ಟರ್ ಕ್ಷೇತ್ರದ ಸಾಧನೆಗಾಗಿ ಮೋದಿ ನೆದರ್ಲ್ಯಾಂಡ್ಸ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಗೆಳೆಯರೆ, ತೈವಾನ್, ದಕ್ಷಿಣ ಕೊರಿಯಾ, ಚೈನಾಗಳು ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡುತ್ತವೆ. ಅವುಗಳನ್ನ ಡಿಸೈನ್ ಮಾಡೋದ್ರಲ್ಲಿ ಮಾಸ್ಟರ್ ಅಮೆರಿಕಾನೇ. ಅಲ್ಲಿನ ಎನ್ವಿಡಿಯಾ, ಕ್ವಾಲ್ಕಮ್, ಇಂಟೆಲ್ ಇವೆಲ್ಲ ಚಿಪ್ ಡಿಸೈನಿಂಗ್ ಕ್ಷೇತ್ರದ ಲೀಡರ್ಗಳು. ಇನ್ನು ಚಿಪ್ಗಳನ್ನು ತಯಾರು ಮಾಡೋದಕ್ಕೆ ಬೇಕಾದ ಯಂತ್ರಗಳನ್ನು ತಯಾರು ಮಾಡೋದು ನೆದರ್ಲ್ಯಾಂಡ್ಸ್ನ ASML ಅನ್ನೋದು ಸೆಮಿಕಂಡಕ್ಟರ್ ಉದ್ಯಮದ ಕೀಲಿ ಕೈಯನ್ನು ತನ್ನ ಬಳಿ ಇಟ್ಟುಕೊಂಡು ಕೂತಿದೆ. ಇದು ಜಗತ್ತಿನ ಅತ್ಯಾಧುನಿಕ ಚಿಪ್ ತಯಾರಿಕಾ ಯಂತ್ರಗಳಾದ EUV ಅಂದರೆ ಎಕ್ಸ್ಟ್ರೀಮ್ ಅಲ್ಟ್ರಾವೈಲೆಟ್ ಲಿಥೋಗ್ರಫಿ ಮಿಷನ್ಗಳನ್ನು ತಯಾರು ಮಾಡುತ್ತೆ. ಈ ಮೆಷಿನ್ಗಳಿಲ್ಲದೆ ಇದ್ದರೆ ಚಿಕ್ಕ ಗಾತ್ರದ ಆಧುನಿಕ ಸೆಮಿಕಂಡಕ್ಟರ್ಗಳು ತಯಾರಾಗೋದಿಲ್ಲ. ಆ ಆಧುನಿಕ ಚಿಪ್ ತಯಾರಿಕೆಯಲ್ಲಿ ಸಿಲಿಕಾನ್ ಮೇಲೆ ಕೋಟ್ಯಂತರ ಅತ್ಯಂತ ಸೂಕ್ಷ್ಮ ಪ್ಯಾಟ್ರನ್ಗಳನ್ನು ಬೆಳಕಿನ ಮೂಲಕ ಮುದ್ರಿಸಬೇಕಾಗುತ್ತೆ. ಅದನ್ನು ಮಾಡುವುದು ಈ ಎಕ್ಸ್ಟ್ರೀಮ್ ಅಲ್ಟ್ರಾವೈಲೆಟ್ ಲಿಥೋಗ್ರಫಿ ಮಿಷನ್. ಇನ್ನು ಈಗ ಭಾರತದ ವಿಷಯಕ್ಕೆ ಬರೋಣ. ನಾವಿಷ್ಟು ದಿನ ಚಿಪ್ ಬಳಕೆದಾರ ದೇಶ ಆಗಿದ್ವಿ. ಅವುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಈಗಲೂ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಆದರೆ ಕಳೆದ ಕೆಲ ವರ್ಷಗಳಿಂದ ಭಾರತ ಕೂಡ ಚಿಪ್ ತಯಾರು ಮಾಡಿಕೊಳ್ಳೋ ಕಡೆಗೆ ಗಮನ ಹರಿಸೋದಕ್ಕೆ ಶುರು ಮಾಡಿದೆ. ನಮ್ಮ ರಕ್ಷಣಾ ಉಪಕರಣಗಳಿಗೆ ಬೇಕಾದ ಸೆಮಿಕಂಡಕ್ಟರ್ಗಳನ್ನು DRDO ತಯಾರು ಮಾಡೋದಕ್ಕೆ ಶುರು ಮಾಡ್ತು. ಆನಂತರ ಈಗ ಭಾರತ ಸೆಮಿಕಂಡಕ್ಟರ್ ತಯಾರಿಕಾ ಕ್ಷೇತ್ರದ ಶಕ್ತಿಯಾಗಿ ಬದಲಾಗುವ ಪ್ರಯತ್ನಗಳನ್ನು ಆರಂಭ ಮಾಡಿದೆ. ಮೊನ್ನೆ ಅಂದರೆ 2026 ಫೆಬ್ರವರಿ 28ನೇ ತಾರೀಕು ಪ್ರಧಾನಿ ಮೋದಿ ಗುಜರಾತ್ನ ಸಾನಂದ್ನಲ್ಲಿ ಮೈಕ್ರಾನ್ ಟೆಕ್ನಾಲಜಿಯ ATMP ಅಂದರೆ ಅಸೆಂಬ್ಲಿ ಟೆಸ್ಟ್ ಪ್ಯಾಕೇಜಿಂಗ್ ಸೌಲಭ್ಯವನ್ನ ಉದ್ಘಾಟಿಸಿದ್ರು. ಇದು ಪ್ರಸ್ತುತ ಸೆಮಿಕಂಡಕ್ಟರ್ ಮಿಷನ್ ಅಡಿ ಸಿದ್ಧಗೊಂಡ ಭಾರತದ ಮೊದಲ ಸೆಮಿಕಂಡಕ್ಟರ್ ಫೆಸಿಲಿಟಿ ಅನ್ನಿಸ್ಕೊಳ್ತಾ ಇದೆ. ಇನ್ನು ನಮ್ಮಲ್ಲಿ ಸದ್ಯಕ್ಕೆ ಬ್ಯಾಕ್ ಎಂಡ್ ಫೆಸಿಲಿಟಿ ಸಿದ್ಧ ಆಗಿದೆ. ಅಂದರೆ ಡಿಸೈನಿಂಗ್, ಅಸೆಂಬ್ಲಿ, ಟೆಸ್ಟ್, ಮಾರ್ಕೆಟಿಂಗ್, ಪ್ಯಾಕೇಜ್ ಇವು ನಮ್ಮಲ್ಲಿ ಶುರುವಾಗಿವೆ. ಆದರೆ ಫ್ರಂಟ್ ಎಂಡ್ ಅಂದರೆ ವೇಫರ್ ಫ್ಯಾಬ್ರಿಕೇಶನ್ ನಮ್ಮಲ್ಲಿ ಇನ್ನೂ ಸಿದ್ಧ ಆಗಬೇಕಿದೆ. 2026 ವೇಳೆಗೆ 4 ಸೆಮಿಕಂಡಕ್ಟರ್ ಸ್ಥಾವರಗಳು ಸಿದ್ಧ ಆಗತ್ವೆ ಅಂತ ಕೇಂದ್ರ ಮಂತ್ರಿ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇದರಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತು ತೈವಾನ್ನ PSMC ಜಂಟಿಯಾಗಿ ಗುಜರಾತ್ನ ದೊಲೆರಾದಲ್ಲಿ 91,000 ಕೋಟಿ ಹೂಡಿಕೆಯ ಅತ್ಯಾಧುನಿಕ ಫ್ಯಾಬ್ ಘಟಕವನ್ನ ನಿರ್ಮಾಣ ಮಾಡ್ತಾ ಇವೆ. ಈ ಘಟಕದಲ್ಲಿ ಮಾಸಿಕ ಸರಿಸುಮಾರು 50,000 ವೇಫರ್ ಉತ್ಪಾದನೆ ನಡೆಯೋ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ನಮ್ಮ ಸೆಮಿಕಂಡಕ್ಟರ್ ಮಾರ್ಕೆಟ್ 2025 ವೇಳೆಗೆ ಸುಮಾರು $55 ಬಿಲಿಯನ್ ವಹಿವಾಟನ್ನು ತಲುಪಿದೆ. ಅದು 2030 ವೇಳೆಗೆ $100 ಬಿಲಿಯನ್ ಅನ್ನ ಮೀರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಅದು ಸಾಧ್ಯ ಆಗಬೇಕು ಅಂದ್ರೆ ನಮ್ಮಲ್ಲಿ ಸೆಮಿಕಂಡಕ್ಟರ್ ಉತ್ಪಾದನೆ ವೇಗವನ್ನು ಪಡ್ಕೋಬೇಕು. ಹಾಗೆ ವೇಗ ಪಡ್ಕೋಬೇಕು ಅಂದ್ರೆ ಭಾರತಕ್ಕೆ ಸಿಲಿಕಾನ್ ಫ್ಯಾಬ್ಸ್ ಮೇಲೆ ಕೋಟ್ಯಂತರ ಸೂಕ್ಷ್ಮ ಪ್ಯಾಟರ್ನ್ಗಳನ್ನ ಮುದ್ರಿಸುವ ಯಂತ್ರ ಬೇಕು. ಅದನ್ನ ನೆದರ್ಲ್ಯಾಂಡ್ಸ್ ಕೊಡಬೇಕು. ಅವರು ಅದನ್ನ ಹಾಗೆ ಕೊಟ್ಟು ಬಿಡೋದಿಲ್ಲ. ಆ ಯಂತ್ರಗಳಿಗಾಗಿ ವಿಪರೀತ ಬೇಡಿಕೆ ಇದೆ, ಆದರೆ ಸರಬರಾಜು ದೊಡ್ಡ ಮಟ್ಟದಲ್ಲಿಲ್ಲ. ಸೊ ಈಗ ಮೋದಿ ಭೇಟಿ ನೆದರ್ಲ್ಯಾಂಡ್ಸ್ ಜೊತೆಗೆ ಭಾರತಕ್ಕೆ EUV ಅಂದ್ರೆ ಎಕ್ಸ್ಟ್ರೀಮ್ ಅಲ್ಟ್ರಾವೈಲೆಟ್ ಲಿಥೋಗ್ರಫಿ ಮೆಷನ್ಗೆ ಸಂಬಂಧಪಟ್ಟ ಒಪ್ಪಂದಕ್ಕೆ ಸಹಿ ಬೀಳುವ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, 9 ವರ್ಷಗಳ ನಂತರ ಮೋದಿ ನೆದರ್ಲ್ಯಾಂಡ್ಸ್ಗೆ ಭೇಟಿ ಕೊಟ್ಟಿದ್ದಾರೆ. ಡಚ್ ಪ್ರಧಾನಿ ರಾಬ್ ಜೆಟಿನ್ ಅವರ ಜೊತೆ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಮಾತುಕತೆಗಳು ನಡೆದಿವೆ. ಹಾಗೆ ಡಚ್ಚರ ರಾಜ ವಿಲೆಮ್ ಅಲೆಕ್ಸಾಂಡರ್ ಅವರನ್ನು ಕೂಡ ಮೋದಿ ಭೇಟಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತು ASML ನಡುವಿನ ಒಪ್ಪಂದಕ್ಕೂ ಸಹಿ ಬಿದ್ದಿದೆ. ASML ಕಂಪನಿ ಗುಜರಾತ್ನ ದೊಲೆರಾದಲ್ಲಿ ಟಾಟಾ ನಿರ್ಮಾಣ ಮಾಡ್ತಾ ಇರುವ ಸುಮಾರು $11 ಬಿಲಿಯನ್ ಹೂಡಿಕೆಯ ಸೆಮಿಕಂಡಕ್ಟರ್ ಸ್ಥಾವರಕ್ಕೆ ಬೇಕಾದ ಆಧುನಿಕ ಯಂತ್ರೋಪಕರಣಗಳನ್ನ ಒದಗಿಸಿಕೊಡುತ್ತೆ. ಇನ್ನು ಈ ಲಿಥೋಗ್ರಫಿ ಮಿಷನ್ಗಳು ಭಾರತಕ್ಕೆ ಸರಬರಾಜಾದ್ರೆ ನಮ್ಮಲ್ಲಿ ಸೆಮಿಕಂಡಕ್ಟರ್ ತಯಾರಿಕಾ ಉದ್ಯಮ ವೇಗವನ್ನು ಪಡ್ಕೊಳ್ಳುತ್ತೆ. ಈ ತಕ್ಷಣಕ್ಕೆ ನಾವು ತೈವಾನ್ ಅಥವಾ ಚೈನಾಗೆ ಪರ್ಯಾಯ ಆಗದೆ ಇರಬಹುದು. ಇಡೀ ಜಗತ್ತಿಗೆ ಕೊಡುವಷ್ಟು ನಮ್ಮಲ್ಲಿ ನಾಳೆಯಿಂದ ಸೆಮಿಕಂಡಕ್ಟರ್ಗಳ ಉತ್ಪಾದನೆ ಕೂಡ ಆಗದೆ ಇರಬಹುದು. ಆದ್ರೆ 2030 ಹೊತ್ತಿಗೆ ಕನಿಷ್ಠ ಭಾರತಕ್ಕೆ ಬೇಕಾಗುವಷ್ಟು ಸೆಮಿಕಂಡಕ್ಟರ್ಗಳನ್ನಾದರೂ ನಾವು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಅದು ನಿಜವಾಗ್ಲೂ ದೊಡ್ಡ ಸಾಧನೆ ಅನ್ನಿಸ್ಕೊಳ್ಳುತ್ತೆ ಮತ್ತು ಚೈನಾದ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ
ಮಾಡಲಿಕ್ಕೆ ಕೂಡ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾಳೆ ತೈವಾನ್ ಮತ್ತು ಚೈನಾದ ಯುದ್ಧ ಶುರು ಆಯಿತು ಅಂತ ಇಟ್ಕೊಳ್ಳಿ. ಆಗ ಜಗತ್ತಿಗೆ ಸೆಮಿಕಂಡಕ್ಟರ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗದ ಹಾಗೆ ಕೂಡ ಭಾರತ ಕಾಪಾಡುತ್ತೆ. ತೈವಾನಿನ ಬಹುತೇಕ ಸೆಮಿಕಂಡಕ್ಟರ್ ಉತ್ಪಾದನಾ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾ ಹೋಗುತ್ತವೆ. ಅದಕ್ಕೆ ಬೇಕಾದ ಅಡಿಪಾಯ ಮೋದಿ ಅವರ ನೆದರ್ಲ್ಯಾಂಡ್ಸ್ ಭೇಟಿಯ ಮೂಲಕ ಬೀಳ್ತಾ ಇದೆ. ಇದರ ಜೊತೆಗೆ ಇನ್ನೂ 17 ಮಹತ್ವದ ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ನವೀಕರಿಸಬಹುದಾದ ಇಂಧನ, ಗ್ರೀನ್ ಹೈಡ್ರೋಜನ್, ರೇರ್ ಅರ್ತ್ ಮಿನರಲ್ಸ್ ಸಹಕಾರ, ಗುಜರಾತ್ನ ಕಲ್ಪಸಾರ್ ಯೋಜನೆಗೆ ಡಚ್ ಜಲ ನಿರ್ವಹಣಾ ಸಹಕಾರ, ತ್ರಿಪುರಾ ಮತ್ತು ಬೆಂಗಳೂರಲ್ಲಿ ಹೂ ಕೃಷಿ ಮತ್ತು ಡೈರಿ ಕ್ಷೇತ್ರಕ್ಕೆ ಡಚ್ ಸಹಕಾರ, ನಲಂದಾ ಮತ್ತು ಗ್ರೋನಿಂಗನ್ ವಿಶ್ವವಿದ್ಯಾಲಯಗಳ ನಡುವೆ ಶೈಕ್ಷಣಿಕ ಒಪ್ಪಂದ ಮತ್ತು ಭಾರತೀಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸುಲಭವಾಗಿ ವೀಸಾ ಸಿಗೋ ವ್ಯವಸ್ಥೆಗಳು, ಹೀಗೆ ಸಾಕಷ್ಟು ಭಾರತಕ್ಕೆ ಅನುಕೂಲವಾಗುವ ಒಪ್ಪಂದಗಳಿಗೆ ಅಲ್ಲಿ ಸಹಿ ಬಿದ್ದಿದೆ. ಇದೆಲ್ಲದರ ಜೊತೆ ನೆದರ್ಲ್ಯಾಂಡ್ಸ್ನ ಲೈಡೆನ್ ವಿಶ್ವವಿದ್ಯಾಲಯ ಶತಮಾನಗಳಷ್ಟು ಹಳೆಯ ಚೋಳ ತಾಮ್ರ ಶಾಸನಗಳನ್ನ ಭಾರತಕ್ಕೆ ವಾಪಸ್ ಕೊಟ್ಟಿದೆ. ಈ ಮೂಲಕ ನೆದರ್ಲ್ಯಾಂಡ್ಸ್ ಭೇಟಿ ಫಲಪ್ರದ ಅನ್ನಿಸ್ಕೊಳ್ತಾ ಇದೆ. ಇನ್ನು ನೆದರ್ಲ್ಯಾಂಡ್ಸ್ಗೆ ಬರೋ ಮೊದಲು ಮೋದಿ ಯುಎಇಗೆ ಭೇಟಿ ಕೊಟ್ಟರು. ಅಲ್ಲಿ ತೈಲ ಹಾಗೂ ಗ್ಯಾಸ್ ಸರಬರಾಜು ಮತ್ತು ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳ ಉನ್ನತೀಕರಣದ ಬಗ್ಗೆ ಮಾತುಕತೆಗಳು, ಚರ್ಚೆಗಳು ಆದವು. ಯುಎಇ ಭಾರತದಲ್ಲಿ ತನ್ನ ತೈಲವನ್ನ ಸಂಗ್ರಹ ಮಾಡುತ್ತೆ, ಅದಕ್ಕೆ ಭಾರತಕ್ಕೆ ಬಾಡಿಗೆ ಕೊಡುತ್ತೆ ಮತ್ತು ಅಗತ್ಯ ಸಂದರ್ಭಗಳಲ್ಲಿ ಆ ಸ್ಟೋರೇಜ್ನಿಂದ ತೈಲ ಬಳಕೆ ಮಾಡಿಕೊಳ್ಳೋದಕ್ಕೆ ಭಾರತಕ್ಕೆ ಆದ್ಯತೆಯ ಮೇರೆಗೆ ಅವಕಾಶ ಕೂಡ ಇರುತ್ತೆ ಅನ್ನೋ ಒಂದು ವಿಶೇಷ ಒಪ್ಪಂದ ಅಲ್ಲಾಗಿದೆ. ಹಾಗೆ ಭಾರತದ ಮೂಲಭೂತ ಸೌಕರ್ಯಾಭಿವೃದ್ಧಿಯಲ್ಲಿ ಯುಎಇ ಸುಮಾರು $5 ಬಿಲಿಯನ್ ನಷ್ಟು ಹಣವನ್ನ ಹೂಡಿಕೆ ಮಾಡೋದಕ್ಕೆ ಒಪ್ಪಿದೆ. ಗುಜರಾತ್ನ ದ್ವಾರಕಾ ಜಿಲ್ಲೆಯಲ್ಲಿ ಹಡಗು ರಿಪೇರಿ ಕ್ಲಸ್ಟರ್ನ ಜಂಟಿ ನಿರ್ಮಾಣಕ್ಕೆ ಕೂಡ ಎರಡು ದೇಶಗಳು ಸಹಿ ಹಾಕಿವೆ. ಹಾಗೆ ಸ್ವೀಡನ್ ಭೇಟಿಯಲ್ಲಿ ಎಐ ಮತ್ತು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟ ಚರ್ಚೆಗಳು, ಒಪ್ಪಂದಗಳು ಆಗಿವೆ. ಅಲ್ಲಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸೆಲಾ ವಾಂಡರ್ಲೈನ್ ಅವರ ಜೊತೆ ಮೋದಿ ಮಾತುಕತೆಗಳನ್ನು ನಡೆಸಿದ್ದಾರೆ ಹಾಗೂ ಯುರೋಪಿಯನ್ ಉದ್ಯಮಿಗಳ ಗುಂಪನ್ನ ಉದ್ದೇಶಿಸಿ ಕೂಡ ಮಾತನಾಡಿದ್ದಾರೆ. ಇನ್ನು ನಾರ್ವೆಯಲ್ಲಿ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಮೋದಿ ಭಾಗಿಯಾಗಿದ್ದಾರೆ. ಅಲ್ಲಿ ಆರ್ಥಿಕ ಸಹಕಾರ, ಸ್ಥಿರತೆ, ಕ್ಲೀನ್ ಟೆಕ್ನಾಲಜಿ, ಆರ್ಕ್ಟಿಕ್ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಗಳು, ಒಪ್ಪಂದಗಳು ಆಗಿವೆ. ನಾರ್ವೆಲಿ ಸ್ವಲ್ಪ ಕಹಿ ಅನುಭವ ಆಯ್ತಾದ್ರೂ ಉದ್ದೇಶಪೂರ್ವಕವಾಗಿ ಭಾರತವನ್ನ ಅವಮಾನಿಸುವ ಮನಸ್ಥಿತಿಗಳು ಹೊರಗೂ ಇವೆ, ಒಳಗೂ ಇವೆ. ಅವುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. 5 ದೇಶಗಳಿಗೆ ಭೇಟಿ ಕೊಡ್ತಾ ಇರೋ ಭಾರತದ ಪ್ರಧಾನಿಯ ಸಮಯ ತುಂಬಾನೇ ಮುಖ್ಯ ಆಗಿರುತ್ತೆ. ಹೀಗಾಗಿ ಎಲ್ಲಿ ಸಮಯವನ್ನು ಕೊಡಬೇಕು, ಎಷ್ಟು ಸಮಯವನ್ನು ಕೊಡಬೇಕು, ಯಾರ ಜೊತೆ ಮಾತಾಡಬೇಕು, ಯಾರಿಗೆ ಹೆಚ್ಚು ಸಮಯ ಕೊಡಬೇಕಾದ ಅಗತ್ಯ ಇಲ್ಲ ಅನ್ನೋದನ್ನ ರಾಜತಾಂತ್ರಿಕರು ಮತ್ತು ಪ್ರಧಾನಿ ನಿರ್ಧಾರ ಮಾಡ್ತಾರೆ. ಮಾಧ್ಯಮಗಳ ಮುಂದೆ ಪ್ರಧಾನಿ ಮಾತನಾಡಲಿಲ್ಲ ಅನ್ನೋದನ್ನೇ ದೊಡ್ಡ ವಿಷಯವನ್ನಾಗಿ ಬಿಂಬಿಸುವ ಕೆಲಸ ನಾರ್ವೆಯಲ್ಲಿ ಕೆಲವರು ಮಾಡಿದ್ದಾರೆ. ಆದರೆ ನಾರ್ವೆಯ ಭೇಟಿ ಭಾರತಕ್ಕೆ ಅನುಕೂಲವನ್ನೇ ಮಾಡಿಕೊಟ್ಟಿದೆ. ಇನ್ನು ಇಟಲಿಯಲ್ಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಜಿಯೋ ಮಾರ್ಟೆರೆಲ್ಲಾ ಅವರನ್ನ ಮೋದಿ ಭೇಟಿ ಮಾಡಿದ್ದಾರೆ. ವ್ಯಾಪಾರ, ಇಂಧನ ಮತ್ತು ರಕ್ಷಣಾ ಕ್ಷೇತ್ರದ ಮಾತುಕತೆಗಳು ನಡೆದಿವೆ. ಮೆಲೋನಿ ಮೋದಿ ಭೇಟಿ ಸಾಮಾನ್ಯವಾಗಿ ಒಂದಷ್ಟು ವಿಶೇಷಗಳನ್ನ ಒಳಗೊಂಡಿರುತ್ತೆ. ಈ ಬಾರಿ ಮೆಲೋನಿಗೆ ಮೋದಿ ಟಾಫಿಗಳನ್ನ ಗಿಫ್ಟ್ ಕೊಟ್ಟರು. ಅದರ ಹೆಸರು ಮೆಲೋಡಿ. ಆ ಚಿಕ್ಕ ವಿಡಿಯೋ ಈಗ ವಿಪರೀತ ವೈರಲ್ ಕೂಡ ಆಗ್ತಾ ಇದೆ. ಇದು ಗೆಳೆಯರೆ ಮೋದಿ ಅವರ 5 ದೇಶಗಳ ಪ್ರವಾಸ ಮತ್ತು ಅದರ ಫಲಶ್ರುತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.